ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರಿಷಿಯಾನಂದ್ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಅವರಿಗೆ, ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಸೋಮಲಿಂಗ್ ಎನ್ನೂರ್ ಅವರಿಗೆ, ಹೂಡಾ ಆಯುಕ್ತರಾದ ನಮ್ಮ ಡಾಂಬಳ್ ಅವರಿಗೆ, ಉಪವಿಭಾಗಾಧಿಕಾರಿ ವಿಜಯಪುರ ಶ್ರೀ ಗುರುನಾಥ್ ದಡ್ಡೆ ಅವರಿಗೆ, ಉಪವಿಭಾಗಾಧಿಕಾರಿ ಇಂಡಿ ಶ್ರೀ ವಿನಯ್ ಪಾಟೀಲ್ ಅವರಿಗೆ, ಹಾಗೂ ವೇದಿಕೆಯಲ್ಲಿ ಆಗಮಿಸಿರುವ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳಿಗೆ ಹಾಗೂ ಸರ್ಕಾರಿ ನೌಕರರ ಸಂಘದ ಕಂದಾಯ ಇಲಾಖೆಯ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ರಾಜಾಪುರ್ ಅವರಿಗೆ, ಅದೇ ರೀತಿ ಯುವಜನ ಸೇವೆ ಇಲಾಖೆಯ ಉಪ ನಿರ್ದೇಶಕರು ರಾಜಶೇಖರ್ ಅವರಿಗೆ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಮಾಧ್ಯಮಿತರಿಗೆ ನನ್ನ ನಮಸ್ಕಾರಗಳು. ಈಗ ಕಂದಾಯ ಇಲಾಖೆಯ ಒಂದು ಇತಿಹಾಸ ಬಗ್ಗೆ, ಈ ಬಿಜಾಪುರಿನ ಇತಿಹಾಸ ಬಗ್ಗೆ ಭಾಳ ಡೀಟೇಲ್ ಆಗಿ ನಮ್ಮ ಸೋಮಲಿಂಗ್ ಎನ್ನೂರ್ ಅವರು ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಸೊ ಅವ್ರ ಭಾಷಣ ಕೇಳಿ ನಂತರ ನಾನು ಏನು ಅನ್ಕೊಂಡೆ, ಇನ್ನು ಪ್ರಾಸ್ತಾವಿಕ ನುಡಿಯನ್ನು ಗೆನ್ನೂರ್ ಕಡೆಯಿಂದ ಎಲ್ಲಿನೂ ಮಾಡಬಾರ್ದು ನಾವು ಹೇಳಿ. ಯಾಕಂದ್ರೆ ಬೇರೆಯವರು ಮಾತಾಡೋಕ್ಕೆ ಏನು ಅವಕಾಶ ಇಲ್ಲದೆ ಎಲ್ಲಾನು ಅವರೇ ಹೇಳಿಬಿಡ್ತಾರೆ. ಸೊ ಇನ್ನು ವಂದನಾರ್ಪಣೆ ಅಥವಾ ಅಧ್ಯಕ್ಷ ಭಾಷಣ ಮಾತ್ರ ಮಾಡಿಸ್ಬೇಕು ನಾನು. ಸೊ ತುಂಬ ಡೀಟೇಲ್ ಆಗಿ ವಿಜಯಪುರ ಜಿಲ್ಲೆ ಇತಿಹಾಸ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದರು. ಅದೇ ರೀತಿ ಕಂದಾಯ ಇಲಾಖೆ ಬಗ್ಗೆ ಕೂಡ ಭಾಳ ಡೀಟೇಲ್ ಆಗಿ ಹೇಳಿದರು. ಅದೇ ರೀತಿ ನಮ್ಮ CO ಅವರು, SP ಅವರು ಕೂಡ ತುಂಬ ಡೀಟೇಲ್ ಆಗಿ ಮಾತಾಡಿದರು. ಅದೇ ರೀತಿ ಎಲ್ಲ ಗಣ್ಯರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ರು. ಸೊ ಕಂದಾಯ ಇಲಾಖೆ ಬ್ರಿಟಿಷರ್ ಕಾಲಕ್ಕೆ ಹಿಂದಿನಿಂದಲೂ ಕೂಡ, ಆದರೆ ಮೊಘಲ್ಸ್ ಇರುವಾಗ ಅದಕ್ಕೆ ಹಿಂದೆ ಕೂಡ ಎಷ್ಟು ಶತಮಾನಗಳು ನಮಗೆ ಗೊತ್ತಿಲ್ಲ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಕೆಲಸ ಮಾಡ್ತಾ ಇರುವುದು. ಇದರಲ್ಲಿ ಕಂದಾಯ ಇಲಾಖೆಯ ಒಂದು ಪಾತ್ರ ಆದರೆ ತುಂಬ ಮಹತ್ವವಾದ ಒಂದು ಪಾತ್ರ ಇದೆ. ಯಾಕಂದರೆ ಹುಟ್ಟಿದಿಂದ ಒಬ್ಬರು ಮಣ್ಣಾಗುವ ತನಕ ವಿವಿಧ ಸೌಲಭ್ಯಗಳನ್ನು ನೀಡುವ ಇಲಾಖೆಯಾಗಿ ಕಂದಾಯ ಇಲಾಖೆ ಇದೆ. ಯಾಕೆ ಒಬ್ಬರು ಮಣ್ಣು ಮಾಡಬೇಕಾದ್ರೆ ಅವ್ರಿಗೆ ಸ್ಮಶಾನ ಬೇಕು, ಅದನ್ನು ಕೂಡ ಕೊಡುವ ಒಂದು ಇಲಾಖೆಯಾಗಿ ನಮ್ಮ ಕಂದಾಯ ಇಲಾಖೆ ಇರುವುದಾದರೆ ಅದು ನಮಗೆಲ್ಲ ಭಾಳಷ್ಟು ಒಂದು ಹೆಮ್ಮೆಯ ಸಂಗತಿ, ಒಂದು ಪುಣ್ಯದ ಕೆಲಸ. ಸೊ ಈ ಕಂದಾಯ ಇಲಾಖೆ ರಾತ್ರಿ ಹಾಳು ಕೆಲಸ ಮಾಡ್ತಾ ಇರುವ ಇಲಾಖೆಗಳಲ್ಲಿ ಒಂದು. ಯಾಕಂದರೆ ಎಲೆಕ್ಷನ್ ಟೈಮ್ ಇರಲಿ, ಅಥವಾ ಎಕ್ಸಾಮ್ ಟೈಮ್ ಇರಲಿ, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ನಾವು ರಾತ್ರಿಯ ಹುಳು ಕೆಲಸ ಮಾಡ್ತೀವಿ. ಅದೇ ರೀತಿ ಶಿಷ್ಟಾಚಾರ ಆದರೆ ಫಸ್ಟು ಕಂದಾಯ ಇಲಾಖೆನೇ ಬರೋದು. ಸೊ ಈ ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಸೇವೆಗಳನ್ನು ಮಾಡ್ತಾ ಇರುವ ನಿಮ್ಮ ಎಲ್ಲರನ್ನು ಒಂದು ಉತ್ಸಾಹ ಮೂಡಿಸೋಕ್ಕೆ ಈ ಒಂದು ಕಂದಾಯ ದಿನಾಚರಣೆಯ ಅಂಗವಾಗಿ ಈ ಒಂದು ಕ್ರೀಡಾಕೂಟಗಳು ಹಾಗೂ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡೋದು ನನಗೆ ಕೂಡ ತುಂಬ ಒಂದು ಹೆಮ್ಮೆಯ ವಿಚಾರ. ಯಾಕಂದರೆ ಇದು 2ನೇ ಬಾರಿ ನಾನು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡೋದು. ಫಸ್ಟ್ ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಿದೆ, ಈಗ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ನನಗೆ ಸಿಗಿತ್ತು. ಸೊ ಯಾವುದೋ ಒಂದು IAS ಆಫೀಸರ್ ಇರಲಿ, ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ಇಲ್ಲವೋ, ಆದರೆ ಕಂದಾಯ ಇಲಾಖೆಯಲ್ಲಿ ಖಂಡಿತ ಕೆಲಸ ಮಾಡ್ತಾರೆ. ಕಂದಾಯ ಇಲಾಖೆಯಿಂದನೇ ಅವರ ಒಂದು ಕ್ಯಾರಿಯರನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅವರ ಒಂದು ಟ್ರೈನಿಂಗ್ ಮುಗಿದ ತಕ್ಷಣ ಫಸ್ಟ್ ಪೋಸ್ಟಿಂಗೇ AC ಆಗಿ ಪೋಸ್ಟಿಂಗ್ ಕೊಡ್ತಾರೆ. ಅದೇ ರೀತಿ ಜಿಲ್ಲಾಧಿಕಾರಿಯಾಗಿ ಖಂಡಿತ ಒಂದು ಜಿಲ್ಲೆಯಾದರೂ ಮಾಡ್ತಾರೆ. ಸೊ AC ಆಗಿ ಅಥವಾ DC ಆಗಿ ಕೆಲಸ ಮಾಡಿಲ್ಲಾದರೆ ಒಬ್ಬ IAS ಆಫೀಸರು ಅವರು IAS ಆಗಿದೆ ವೇಸ್ಟನ್ನು ಹೇಳಬೇಕು. ಆ ಥರ ಒಂದು ಒಪಿನಿಯನ್ ಇದೆ. ಅದು ಕರ್ನಾಟಕ ಮಾತ್ರ ಇಲ್ಲ, ಇಡೀ ದೇಶ ಪೂರ್ತಿ. ಸೊ ಅದೇ ರೀತಿ KS ಆಫೀಸರ್ ಕೂಡ ಖಂಡಿತ ಕಂದಾಯ ಇಲಾಖೆಯಲ್ಲಿ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದರಲ್ಲಿ ಕೂಡ ತಹಸೀಲ್ದಾರ್ ಆಗಿ ಅಥವಾ AC ADC ಆಗಿ ತುಂಬ ಟೈಮ್ ಸರ್ವಿಸ್ ಮಾಡ್ತಾರೆ. ಸೊ ಅದು ಒಂದು ಒಳ್ಳೆಯ ಅವಕಾಶ ಸಾರ್ವಜನಿಕರಿಗೆ ನಾವು ಕೆಲಸ ಮಾಡಿಕೊಡೋಕ್ಕೆ. ಸೊ ಇವತ್ತು ಈ ಒಂದು ಕಂದಾಯ ಇಲಾಖೆಯ ಕ್ರೀಡಾಕೂಟದಲ್ಲಿ ಭಾಳ ಉತ್ಸಾಹದಿಂದ ತಾವೆಲ್ಲರೂ ಪಾಲ್ಗೊಂಡಿದ್ದೀರಾ. ಈವನ್ ನಮ್ಮ ವೇದಿಕೆಯಲ್ಲಿ ತಹಸೀಲ್ದಾರೆಲ್ಲ ಕೂಡ ಭಾಳ ಕೆಲವೊಬ್ಬರು ಸ್ಟೈಲಾಗಿ ಬಂದು ಕೂತಿದ್ದಾರೆ. ಏನು ಕೆಲವೊಬ್ಬರು ಗುರುತಿಸೋಕ್ಕೆ ಆಗಲ್ಲ ಏನ್ರಿ, ನಮ್ಮ ಹಿರೇಮಠರು ಮಾತ್ರ ಏನು ಫುಲ್ ಫಾರ್ಮಲ್ಸಲ್ಲಿ ಬಂದು ಕೂತಿದ್ದಾರೆ. ಯಾಕೆ ಏನು ಬೇಜಾರು ಮಾಡಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ಅವರೊಬ್ಬರೇ ಎಕ್ಸಾಮ್ ಡ್ಯೂಟಿ ಮಾಡಿದ್ದಾರೆ ಅನಿಸುತ್ತೆ. ಓಕೆ, ನೋ ಇಶ್ಯೂ.
ಸೊ ಇವರ ಕಡೆಯಿಂದನೇ ಉದ್ಘಾಟನೆ ಮಾಡೋದು ನಾವು ಇವತ್ತು ರನ್ನಿಂಗ್. ಸೊ ನಮ್ಮ ಹಿರೇಮಠ ಅವರಿಗೆ ವಿಶೇಷವಾಗಿ ನಾವು ಏನು ಮಾಡಿದ್ದೀವಿ, ಅಧಿಕಾರಿಗಳಿಗೆ ಸಪ್ರೇಟಾಗಿ ಒಂದು ತಂಡವನ್ನು ಮಾಡಿದ್ದೀವಿ. ಸೊ ಅದರಲ್ಲಿ ಎಲ್ಲ ತಹಸೀಲ್ದಾರ್, AC, ADC ಎಲ್ಲ ಕೂಡ ಪಾಲ್ಗೊಳ್ತಾರೆ. ಯಾಕಂದರೆ ಇದೊಂದು ಮುಂಜಾಗ್ರತೆ ಕ್ರಮ. ನಾನು ಬಾಗಲಕೋಟೆಯಲ್ಲಿ CO ಇರುವಾಗ ಎಲ್ಲರಿಗೂ ಮಿಕ್ಸ್ ಮಾಡಿ ನಾವು ಟೀಮ್ ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಲೈಕ್ ಏನು ಕೋಪಗಳಿದ್ರೂ ಕೂಡ ಅದನ್ನು ತೋರಿಸಿಕೊಳ್ಳೋಕ್ಕೆ ಮೇಲಧಿಕಾರಿಗಳ ಮೇಲೆ ಇದು ಒಂದು ಆಪರ್ಚುನಿಟಿ. ಸೊ ಕಬಡ್ಡಿ ಆಟ ಆಡುವಾಗ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಸಿಬ್ಬಂದಿಗಳೆಲ್ಲ ಇಳಿದಾಡಿಬಿಟ್ರು. ಸೊ ಆ ಥರ ಒಂದು ಪರಿಸ್ಥಿತಿ ಇಲ್ಲಿ ಆಗಬಾರ್ದು ಮುನ್ನೆಚ್ಚರಿಕೆಯಾಗಿ ನಮ್ಮ ತಹಸೀಲ್ದಾರ್ಗಳ ಮತ್ತು AC ಈವನ್ ನನ್ನ ರಕ್ಷಣೆಗಾಗಿ ಅದು ಸೆಪರೇಟ್ ಆಗಿ ಒಂದು ಟೀಮ್ ಮಾಡಿದ್ದೀವಿ. ಸೊ ಅದರಲ್ಲಿ ಎಲ್ಲ ತಹಸೀಲ್ದಾರು ಪಾಲ್ಗೊಳ್ತಾರೆ. ಕೆಲವೊಬ್ಬರು ತುಂಬ ಚೆನ್ನಾಗಿ ಪ್ರಾಕ್ಟೀಸು ಮಾಡಿದ್ದಾರೆ. ನಮ್ಮ ನಾಯಕಲ್ ಮಟ್ಟೆಲ್ಲ ಜಮ್ಖಂಡಿಂದ ರನ್ನಿಂಗ್ ಮಾಡಿ ಬಂದಿದ್ರು ನಾವು ಕೇಳ್ಪಟ್ಟಿದ್ದೀವಿ ನಾನು. ಸರಿಯಾ? ಸೊ ನಿಮ್ಮದು ಖಂಡಿತ ನಿಮ್ಮ ಪ್ರಾಕ್ಟೀಸ್ ನಿಮಗೆ ಹೆಲ್ಪ್ ಮಾಡುತ್ತೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ತೀನಿ. ಸೊ ಅದೇ ರೀತಿ ಇದು ಬರೀ 3 ದಿನ ಕಾರ್ಯಕ್ರಮ ಮಾತ್ರ ಇಲ್ಲ, ಇಡೀ ವರ್ಷ ಪೂರ್ತಿ ಏನಾದರೂ ಚಟುವಟಿಕೆಗಳು ಮಾಡ್ತಾ ಇರಬೇಕಾಗುತ್ತೆ. ಕಂದಾಯ ಇಲಾಖೆ ಮಾತ್ರ ಇಲ್ಲ, ವಿವಿಧ ಇಲಾಖೆಗಳು ಸೇರಿಸಿ. ಸೊ ಮೊನ್ನೆ ಕೂಡ ಕೋರ್ಟಲ್ಲಿ ಆದರೆ ಬಾರ್ ಅಸೋಸಿಯೇಷನ್ ವತಿಯಿಂದ ಮತ್ತು ವಿವಿಧ ಇಲಾಖೆಗಳ ವತಿಯಿಂದ ಕ್ರಿಕೆಟ್ ಕ್ರೀಡಾಕೂಟ ಆಯಿತು. ಅದರಲ್ಲಿ ಕಂದಾಯ ಇಲಾಖೆಯವರು ಪ್ರಥಮ ಸ್ಥಾನ ಪಡೆದು ನಮಗೆ ಹೆಮ್ಮೆಯನ್ನು ತಂದಿದ್ದರು. ಹಾಗೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಮತ್ತೊಮ್ಮೆ ನಾನು ಹೇಳಿಕೊಳ್ಳುತ್ತೀನಿ. ಅದೇ ರೀತಿ ನಮ್ಮ SP ಸಾಹೇಬರು ಹೇಳ್ತಾ ಇದ್ರು, ಮತ್ತೊಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡೋಣ ಇದೇ ತಿಂಗಳಲ್ಲಿ ಹೇಳಿ. ಸೊ ಅದು ಕೂಡ ನಾವು ಪ್ಲ್ಯಾನ್ ಮಾಡ್ತೀವಿ. ಎಲ್ಲ ವಿವಿಧ ಇಲಾಖೆಗಳಿಂದ ಲೈಕ್ ರೆವಿನ್ಯೂ, ಪೊಲೀಸ್, RDPR, ಕೋರ್ಟ್, ಮೀಡಿಯಾನ ಎಲ್ಲರೂ ಸೇರಿ ಒಂದು ಕ್ರೀಡಾಕೂಟವನ್ನು ನಾವು ಮಾಡೋಣ. ಯಾಕಂದರೆ ಇದು ನಿಮಗೆ ಮೈಂಡ್ ರಿಫ್ರೆಶ್ ಮಾಡೋಕ್ಕೆ ಒಂದು ಅವಕಾಶ. ಮೈಂಡ್ ಮತ್ತು ಬಾಡಿ ಎರಡು ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಕೆಲಸಗಳು ಕರೆಕ್ಟಾಗಿ ಆಗುತ್ತೆ. ಈವನ್ ನಿಮ್ಮ ಪರ್ಸ್ನಲ್ ಲೈಫು ಕೂಡ ಇಂಪಾರ್ಟೆಂಟ್. ನಿಮಗೆ ಹೇಗೆ ನೌಕರಿ ಇಂಪಾರ್ಟೆಂಟೋ, ನೌಕರಿ ಕರೆಕ್ಟಾಗಿ ಮಾಡೋದು ಇಂಪಾರ್ಟೆಂಟೋ, ಪರ್ಸ್ನಲ್ ಲೈಫ್ ಕೂಡ ಇಂಪಾರ್ಟೆಂಟ್ ಆಗಿರಬೇಕಾದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಸೊ ಏನಾದರೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನೀವು ಮಾಡ್ತಾ ಇರಬೇಕಾಗತ್ತೆ. ಅಟ್ಲೀಸ್ಟ್ ಬೇಸಿಕ್ ವಾಕಿಂಗ್ ಆದರೂ ಮಾಡಬೇಕಾಗತ್ತೆ. ಇಲ್ಲಾದರೆ ಕೆಲವೊಬ್ಬರು ತುಂಬ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ಅವರು ಏನು ಸ್ಪೋರ್ಟ್ಸ್ ಅಭ್ಯಾಸ ಮಾಡಿದಾರೋ ಅದನ್ನು ಮುಂದುವರಿಸ್ಕೊಂಡು ಹೋಗುವುದು ತುಂಬ ಅವಶ್ಯಕತೆ ಇದೆ. ಸೊ ಟೆನ್ಷನಲ್ಲಿ ನಮಗೆ ನಮ್ಮ ADC ಅವರು ಹೇಳಿದಾಗ BP, ಶುಗರ್ ಏನೇನೋ ಬರುವ ಸಾಧ್ಯತೆ ಇದೆ. ಸೊ ಎಗೈನ್ ಅದು ಪುನಃ ವಾಪಸ್ ನಮಗೆ ಒತ್ತಡ ತರ್ತೀರಾ ಕೆಲವೊಬ್ಬರು. ಆದರೆ ನಮಗೆ BP ಜಾಸ್ತಿ ಆಗಿದೆ ಸರ್, ನಮಗೆ ಡೆಪ್ಟೇಷನ್ ಕೊಡಿ ಹೇಳಿ ಬರ್ತಾರೆ. ಸರಿಯಾ? ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ನಿಮ್ಮ ಆರೋಗ್ಯವನ್ನು ಕರೆಕ್ಟಾಗಿ ನೀವುಗಳು ನೋಡಿಕೊಳ್ಳುವುದು ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮದು ಬೇರೆ ಯಾವುದು ಎಸ್ಟಾಬ್ಲಿಷ್ಮೆಂಟ್ ಮ್ಯಾಟರ್ಸ್ ಇರಲಿ, ಅದು ಈಗಾಗಲೇ ನಾವು ಎಲ್ಲ ತಹಸೀಲ್ದಾರ್ಗಳಿಗೆ ಹೇಳಿದ್ದೀವಿ. ಒಂದು 10 ಪಾಯಿಂಟ್ ಅಜೆಂಡಾ. ಆದರೆ ರಜೆ ಇರಲಿ, ಪದೋನ್ನತಿ ಇರಲಿ, CG ಅಪಾಯಿಂಟ್ಮೆಂಟ್ ಇರಲಿ, ಟೈಮ್ ಬೌಂಡ್ ಇರಲಿ, ಸರ್ವಿಸ್ ರಿಜಿಸ್ಟರ್ ಇರಲಿ, CR ಇರಲಿ, ವಿಲೇಜ್ ಅಕೌಂಟ್ VAOಸ್ಗೆ ಆಫೀಸ್ ಇರಲಿ, ಈ ಥರ 10 ವಿಚಾರಗಳನ್ನು ಬೇಗ ಮುಗಿಸಬೇಕು. ಮಾರ್ಚ್ ತಿಂಗಳ ಒಳಗಡೆ ಮುಗಿಸಿಕೊಡಬೇಕು ನಾನು ಹೇಳಿದ್ದೀನಿ. ಅದನ್ನು ನಮ್ಮ ತಹಸೀಲ್ದಾರ್ಗಳು ಮಾಡಿಕೊಡ್ತಾರೆ, ನಮಗೊಂದು ಭರವಸೆ ಇದೆ. ಸೊ ಜಾಸ್ತಿ ಬಿಸಿಲಿದೆ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ 3 ದಿನ ಕಾಲದಲ್ಲಿ ಈಗಾಗಲೇ ಅರ್ಧ ದಿನ ಹೋಗಿಬಿಟ್ಟಿದೆ ಉದ್ಘಾಟನೆ ಸಮಾರಂಭದಲ್ಲಿ. ಸೊ ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ತೀರಾ ಮತ್ತು ತಾವೆಲ್ಲರೂ, ನಂತರ ಸ್ವಲ್ಪ ಸ್ಟಾರ್ಟ್ ಆಗಿ ಸ್ಲೋ ಆಗಬಹುದು. ಸೊ ಏನು ಶೆಡ್ಯೂಲ್ ಅದು ಪ್ರಕಾರ ನೀವೆಲ್ಲ ಕಂಪ್ಲೀಟ್ ಮಾಡಿ ಒಳ್ಳೆಯ ರೀತಿಯಲ್ಲಿ ನೆಕ್ಸ್ಟ್ ವರ್ಷಕ್ಕೂ ಕೂಡ ಈಗಿಂದನೇ ರೆಡಿ ಆಗಬೇಕು ನಾನು ನಿಮ್ಮೆಲ್ಲರ ಹತ್ರ ಹೇಳಿಕೊಳ್ಳುತ್ತೀನಿ. ಸೊ ಚೆನ್ನಗುಂದ ಅವರು ಹೇಳಿದರು ಮುಂದಿನ ವರ್ಷದ ಕ್ರೀಡಾಕೂಟ ದಿನಾಂಕವನ್ನು ಈಗಾಗಲೇ ನಿಗದಿಪಡಿಸಬೇಕು ಹೇಳಿ. ಸೊ ಅಂದಾಜು ನನಗೇನು ಅನಿಸುವುದು ಡಿಸೆಂಬರ್ ತಿಂಗಳು ಮೊದಲನೇ ವಾರದಲ್ಲಿ ಮಾಡಬಹುದು ಅನಿಸುತ್ತೆ ನನಗೆ. ಯಾಕಂದರೆ ಈಗ ಬಿಸಿಲು ಜಾಸ್ತಿ ಆಗ್ತದೆ. ಡಿಸೆಂಬರ್ ತಿಂಗಳಾದರೆ ಕರೆಕ್ಟಾಗಿ ಇರ್ತದೆ, ಆದರೆ ಸ್ವಲ್ಪ ಎಕ್ಸಾಕ್ಟ್ ಡೇಟ್ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಆ ಟೈಮಲ್ಲಿ ಏನಾದರೂ ಕಾರ್ಯಕ್ರಮಗಳು ಬರ್ಬೋದು. ಸೊ ಬಿಫೋರ್ ಬೆಲ್ಗಾಮ್ ಅಧಿವೇಶನ ಆಗೋದಕ್ಕೆ ಮುಂಚಿತವಾಗಿ ಫಸ್ಟ್ ವೀಕ್ ಆದರೆ ಮೋರಲೆಸ್ ಎಲ್ಲ ಫ್ರೀ ಇರ್ತೀವಿ. ಅಕಸ್ಮಾತ್ ಇಲ್ಲಾದರೆ ಜನವರಿ 1 ಅಥವಾ ಜನವರಿ 2 ವೀಕಲ್ಲಿ ಮಾಡುವ ರೀತಿ ಎಲ್ಲರೂ ರೆಡಿ ಮಾಡಿಕೊಳ್ಳಿ ಹೇಳ್ತೀನಿ. ಅದೇ ರೀತಿ ಸಮಾರೋಪ ಸಮಾರಂಭ 9ನೇ ತಾರೀಕು ಸಂಜೆ ಆಗುವುದು ಕಂದಗಲ್ ಶ್ರೀ ಹನುಮಂತರಾಯರ ರಂಗಮಂದಿರಲ್ಲಿ. ಅದಕ್ಕೆ ತಾವೆಲ್ಲರೂ ಫ್ಯಾಮಿಲಿಯೊಂದಿಗೆ ಬರಬೇಕು. ಸೊ ನಮಗೂ ಒಂದು ಅವಕಾಶ ಸಿಗುತ್ತೆ ಎಲ್ಲರೊಂದಿಗೆ